ನಮಸ್ಕಾರ. ನಾನು ನಿಮ್ಮ ಛೋಟಾ ಚೆಫ್ ಸಿದ್ಧಾರ್ಥ್. ತುಂಬ ದಿವಸ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಸೊ ಇವತ್ತು ನಾನು ಗುಲಾಬ್ ಜಾಮೂನ್ ಚಿಟಾಪಟ ಅಂತ ಹೆಂಗೆ ಮಾಡಿದ್ರು ಅಂತ ತೋರಿಸ್ತೀನಿ. ಬನ್ನಿ. ಫಸ್ಟು ಗೆಳೆಯರೆ ಪಾತ್ರೆ ಇಟ್ಕೊಬೇಕು ಸಕ್ಕರೆ ಪಾಕ ಮಾಡೋಕ್ಕೆ. ಸೊ ಅದಕ್ಕೆ ಒಂದು ಡಬ್ಬದಲ್ಲಿ ಸಕ್ಕರೆ ಹಾಕ್ಕೊಂಡು ಈಗ ಪಾತ್ರೆದೊಳಗಡೆ ಹಾಕ್ತಾಯಿದ್ದೀನಿ. ಆಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸಕ್ಕರೆ ಪಾಕ ಮಾಡೋಕ್ಕೆ. ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಗೆಳೆಯರೆ, ಕುದಿಬೇಕು. ಸೊ ಗೆಳೆಯರೆ, ಈಗ ಸಕ್ಕರೆ ಪಾಕ ಆಗೋ ಅಷ್ಟರಲ್ಲಿ ಜಾಮೂನ್ ಹಸಿಟ್ಟು ತೊಗೊಂಡು ಜಾಮೂನನ್ನು ರೆಡಿ ಮಾಡೋಣ. ಸೊ ಫಸ್ಟ್ ಈಗ ತಟ್ಟೆಗೆ ಜಾಮೂನ್ ಹಸಿಟ್ಟನ್ನು ಹಾಕೋಣ. ಆಮೇಲೆ ಅದಕ್ಕೆ ಸ್ವಲ್ಪ ಹಾಲಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿ ಬರುತ್ತೆ. ಈಗ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ. 1 ಗ್ಲಾಸಷ್ಟು ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಆವಾಗ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಜಾಮೂನು. ಮಿಕ್ಸ್ ಮಾಡ್ತಿದ್ದೀನಿ ಗೆಳೆಯರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಕಲಸಾಗಿದೆ. ಎಣ್ಣೆನ ಇದು ಸಕ್ಕರೆ ಪಾಕನೂ ರೆಡಿ ಆಗ್ತಾಯಿದೆ. ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಜಾಮೂನ್ ಥರ ಬರೋದಕ್ಕೆ. ಇಷ್ಟು ಫ್ರೆಂಡ್ಸ್ ಈಗ ಇಟ್ಕೊಂಡು ಈಗ ಉಂಡೆ ಮಾಡಬೇಕು. ಪಾಕ ರೆಡಿ ಆಗಿದೆಯಾ ಅಂತ ನೋಡಿ ಫ್ರೆಂಡ್ಸ್. ಅಂತದ್ದು ಬರ್ತಾ ಇದೆ ನೋಡಿ. ಸೊ ಈಗ ಜಾಮೂನ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ರೋಸ್ ಎಸೆನ್ಸ್ನ ಸಕ್ಕರೆ ಪಾಕಕ್ಕೆ ಹಾಕೋಣ. ಆವಾಗ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಆಫ್ ಮಾಡಿ. ಈಗ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡೋಣ ಫ್ರೆಂಡ್ಸ್. ಈ ಬಾಣಲಿಲಿ ಎಣ್ಣೆ ಮತ್ತು ತುಪ್ಪ ಎರಡು ಹಾಕಿದ್ದೀನಿ ಫ್ರೆಂಡ್ಸ್. ಅದು ಮೇಲೆ ಬರ್ತಾ ಗೊತ್ತಾಗುತ್ತೆ ಎಣ್ಣೆ ಬಿಸಿ ಆಗಿದೆ ಅಂತ. ಇನ್ನು ಚೂರು ಬಿಸಿ ಆಗಬೇಕು. ಅದು ಕಲರ್ ಚೇಂಜ್ ಆಯಿತು. ಈಗ ಎಲ್ಲ ಜಾಮೂನನ್ನು ಹಾಕ್ತೀನಿ. ಜಾಮೂನನ್ನು ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಒಂದು ರೆಡಿ ಆಗಿದೆ ನೋಡಿ. ಅದು ಇದೆ ರೆಡಿ ಆಗಿದೆ ನೋಡಿ. ಇನ್ನು ಬೇರೆದು ರೆಡಿ ಆಗ್ತದೆ. ನೋಡಿ ಇದೆರಡು ರೆಡಿ ಆಗಿದೆ. ಸೊ ನೀವು ಸಕ್ಕರೆ ಪಾಕದಲ್ಲಿ ಹಾಕ್ಕೊತಾ ಇದ್ದೀನಿ. ಆವಾಗ ಸ್ವೀಟ್ ಆಗಿ ಬರುತ್ತೆ. ಫ್ರೆಂಡ್ಸ್, ನಾನು ಪಾಕಕ್ಕೆ ಯಾಕೆ ಹಾಕ್ತೆ ಅಂದರೆ ಜಾಮೂನ್ ಅವಾಗ ಆ ಸ್ವೀಟ್ನೆಸ್ನ ಹೀರ್ಕೊಳ್ಳುತ್ತೆ. ಅಂದರೆ ಪಾಕ ಹೀರ್ಕೊಂಡ್ರೆ ಒಂದು 5-10 ಮಿನಿಟ್ಸ್. ಫ್ರೆಂಡ್ಸ್, ಈಗ ನಾನು ಲೋ ಫ್ಲೇಮಲ್ಲಿ ಮಾಡಬೇಕು. ಆವಾಗಲೇ ಅದು ಒಳಗಡೆ ಎಲ್ಲ ಬೆಂದೋದು. ಫ್ರೆಂಡ್ಸ್, ಎಲ್ಲ ಜಾಮೂನಲ್ಲಿ ವೈಟ್ ಕಾಣಿಸುತ್ತೋ ಅವಾಗ ತಿರುಗಿಸ್ತಾ ಇರ್ಬೇಕು ಅದನ್ನು. ಫ್ರೆಂಡ್ಸ್, ಈಗ ಇದು ಬಂದಿದೆ. ಪಾಕಕ್ಕೆ ಹಾಕ್ತಾ ಇದ್ದೀನಿ. ಸೊ ಈಗ ಇನ್ನೂ 5 ಜಾಮೂನ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಬೇಯ್ತಾ ಇದೆ. ಫ್ರೆಂಡ್ಸ್, ಇನ್ನು ಒಂದು ಸ್ವಲ್ಪ ರೆಡಿ ಆಗುತ್ತೆ ಮೊದಲು. ಅಂದರೆ ಈ ಬೇಯ್ತು. ಅವಾಗಲೇ ಸಕ್ಕರೆ ಪಾಕ ಟೇಸ್ಟ್ ಮಾತ್ರ ಫುಲ್ ಸಕ್ಕತ್ತಾಗಿದೆ. ರೋಸ್ ಎಸೆನ್ಸ್ ಹಾಕ್ಮೇಲೆ
ಫ್ರೆಂಡ್ಸ್ ಈಗೆಲ್ಲ ಸಕ್ಕರೆ ಪಾಕ ಬಚ್ಚಳಿಗೆ ಹಾಕೊಂಡಿದ್ದೀನಿ. ಒಂದು 5-10 ಮಿನಿಟ್ಸ್ ಹಾಕಬೇಕು. 5-10 ಮಿನಿಟ್ಸ್ ಹಾಕಬೇಕು, ಆವಾಗ ಪಾಕ ಹೀರ್ಕೊಳ್ಳುತ್ತೆ. ಆವಾಗ ಜಾಮೂನು ಗುಂಡು ಗುಂಡಿಯಾಗಿ ಆಗುತ್ತೆ ನಮ್ಮ ಗ್ರೇಟ್ ನಂತರ. ಈಗ ಇದು ರೆಡಿ ಆಗಿದೆ, ಫಸ್ಟ್ ಹಾಕ್ಕೊಂಡಿದ್ದು. ಸೊ ಇದು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಫ್ರೆಂಡ್ಸ್ ಈಗ ಟೇಸ್ಟ್ ಮಾಡ್ತೀನಿ. ಜಾಮ್ ಬೇಕಾ ತಗಲಿ ಅಂತಷ್ಟೇ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಬೋದು. ನಂತರ ಏನಾದರೂ ಅವಕಾಶಗಳು ಆಗಿದ್ರೆ, ನೀವು ನಂತರ ಏನಾದರೂ ಹಸಿತಾ ಇದ್ರೆ ಯಾವಾಗಲೂ ನೀವೇ ಮಾಡ್ಕೊಬೋದು. ಈಸಿಯಾಗೂ ಇದೆ, ಚಟಾಪಟ ಅಂತ ಮಾಡ್ಕೊಬೋದು. ಜಸ್ಟ್ 12 ಮಿನಿಟ್ಸ್.